ಸಾವಕಾಶ ಹೋಗಿ ಮಗ, ಬೀಳ್ಬೇ ಸಾವಕಾಶ. ಸಾವಕಾಶ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ರಿಗೂ. ಇನ್ನೊಂದು ವ್ಲಾಗ್ಗೆ ಸ್ವಾಗತ. ನಾನು ನನ್ನ ಮಗಳು ಗೋಕರ್ಣ ಹೊರಟರೆ, ಸೇಮ್ ಕಲರ್ ಡ್ರೆಸ್ ಹಾಕ್ಕೊಂಡು ಗೋಕರ್ಣ ಅಂದರೆ ನನ್ನ ಫ್ರೆಂಡ್ ಮನೆಗೆ. ವಿಶೇಷ ಎಂತ ಇಲ್ಲ, ಸುಮ್ಮನೆ ಹೋಗ್ತಿರೋದು. ಮಂತ್ಲಿ ಒನ್ಸ್ ಅಟ್ಲೀಸ್ಟ್ ನಾವು ಮೀಟ್ ಆಗೋದೆ. ಅವಳಿಗೆ ಬರೋ ಬಸ್ ಹತ್ತಲಿ ಅಥವಾ ರಿಕ್ಷಾ ಹತ್ತಲಿ, ಎಲ್ಲೇ ಹತ್ಕೊಂಡ್ಲಿ ಅವಳಿಗೆ ಒಂದು ಸೀಟ್ ಕೊಡಲೇಬೇಕು. ಕಾಲ ಮೇಲೆ ಕೂತ್ಕೊಂಡ್ರೆ ಕೂತ್ಕೊಳ್ಳೋದಿಲ್ಲ. ಪುಣ್ಯ ಸೀಟ್ ರಾಶಿ ಇತ್ತು, ಹಾಗಾಗಿ ಅವಳಿಗೆ ಒಂದು ಸೀಟ್ ಕೊಟ್ಟೆ. ಗೋಕರ್ಣ ಬಂದು ಮುಟ್ಟೋಷ್ಟ್ರಲ್ಲಿ ನನ್ನ ಮಗಳಿಗೆ ನಿದ್ರೆ ಬಂದು ಹೋಗ್ಬಿಟ್ಟದೆ. ಪಾಪ ನಾನು ಹಿಡ್ಕೊಂಡು ಸುಮ್ಮನೆ ಅಲ್ಲೇ ಮಲಗಿಬಿಟ್ಟದೆ. ಬಸ್ಸಿಂದ ಇಳಿದ ಕೂಡಲೇ ರಿಕ್ಷಾ ತಗೊಂಡ್ರು. ನಡ್ಕೊಂಡು ಹೋಗೋಂಗೆ ಆಗಿರಲಿಲ್ಲ, ಎಂತಕ್ಕಂದರೆ ಪಾಪುನು ಕರ್ಕೊ ಬಂದಿದ್ನಲ್ಲ, ಅದಕ್ಕೋಸ್ಕರ ರಿಕ್ಷಾ ಮಾಡಿ ಹೋದರು. ಫ್ರೆಂಡ್ದು ಅವ್ರದ್ದು ಶಾಪ್ ಇದೆ, ಶಾಪಲ್ಲಿ ಇದ್ಲವಳು. ಅದಕ್ಕೆ ಶಾಪ್ ಹತ್ರನೇ ಬನ್ನಿ ಅಂದಿದ್ಲು. ಅಲ್ಲಿಂದ ಕಡೆಗೆ ಮತ್ತೆ ಅವ್ರ ಮನೆಗೆ ಹೋದ್ರಾಯ್ತು ಅಂತ ಅವ್ರ ಶಾಪ್ ಹತ್ರನೇ ಹೋದರು. ರಥ ಬೀದಿಯಲ್ಲಿ ಅವರು ಶಾಪ್ ಇರೋದು. ಫ್ರೆಂಡ್ ಮನೆ ಅಂದರೆ ಮನೆಗೆ ಹೋಗ್ತಿಲ್ಲ, ಫ್ರೆಂಡ್ ಅಮ್ಮನ ಮನೆಗೆ ಹೋಗ್ತಿರೋದು. ಅವ್ರ ಅಮ್ಮನ ಮನೆ ಇರೋದು ಶಾಪಲ್ಲಿ ಕುತ್ಕೊಂಡು ಟೈಮ್ ಆದ ಕೂಡಲೇ ಇನ್ನೊಂದು ರಿಕ್ಷಾ ಮಾಡಿ ಅವ್ರ ಅಮ್ಮನ ಮನೆ ಕಡೆ ಹೊರಟ್ರು ನಾವು. ನನ್ನ ಫ್ರೆಂಡ್ ಅಮ್ಮನವ್ರದ್ದು ಹೋಮ್ ಸ್ಟೇ ಇದೆ, ಹೆಸರು ಹಾಫ್ ವೇ ಹೋಮ್ ಅಂತ. ಅಲ್ಲಿನ ಸ್ಪೆಷಲ್ ಡ್ರಿಂಕ್ ಇದು, ಮತ್ತೆಲ್ಲೂ ಸಿಗೋದಿಲ್ಲ, ಕೆಂಬೂಚ ಅಂತ. ಮಸ್ತ್ ಇರ್ತದೆ. ಹೋದ ಕೂಡಲೇ ಕೊಟ್ಟರು ನನಗೆ. ವೇದಾಂತ್ ಅಂತ ನನ್ನ ಫ್ರೆಂಡ್ ಮಗ, ನನ್ನ ಮಗಳಿಗೂ ಹಾಕ್ಕೊಟ್ಟ. ಚಲ್ತಾ ಇದು ಹಿಂಗೆ ಬೀಳುವುದು. ಇರಲಿ. ಥ್ಯಾಂಕ್ ಯು ಹೇಳು ಮಗ ಅಣ್ಣಗೆ. ಥ್ಯಾಂಕ್ ಯು. ಚಲೋ ಅದೇ ಸಿಯಾ, ಚಲೋ ಅದೇ. ಯಾರಿಗಾದರೂ ಕೆಂಬೂಚ ಕುಡಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕೈಂಡ್ಲಿ ವಿಸಿಟ್ ಹಾಫ್ ವೇ ಹೋಮ್. ಇನ್ನೊಂದು ಸಲ ನಾನು ಡೀಟೇಲ್ಡಾಗಿ ವಿಡಿಯೋ ಮಾಡ್ತೆ ಅವರ ಹೋಮ್ ಸ್ಟೇ ಬಗ್ಗೆ. ಈಗ ಜಸ್ಟ್ ತೋರಿಸಿದ್ದೆ ಅಷ್ಟೇ. ಇಂಡಿವಿಜುವಲ್ ರೂಮ್ಸ್ ಇದೆ, ಮತ್ತು ಡೋರ್ಮ್ಯಾಟ್ರಿ ಕೂಡ ಇದೆ. ಫುಡ್ ಮಾತ್ರ ಪ್ಯೂರ್ ವೆಜ್ ಅಷ್ಟೇ, ನಾನ್ ವೆಜ್ ಆಪ್ಷನ್ ಇಲ್ಲ. ಮಗ ಹಸುವಾಯ್ತು ನಿಂಗೆ? ಹಸುವಾಯ್ತು ಮಗ? ಹೌದು ಹೇಳೆ, ಹಸುವಾಯ್ತು? ಗೊತ್ತೇನೆ. ಸಿಯಾನಿಲ್ಲಿ ನಾನು ಕರ್ಕೊಂಡು ಬಂದಿರೋದು ಸೆಕೆಂಡ್ ಟೈಮ್ ಅನಿಸ್ತದೆ. ಯಾವಾಗ ಈವ್ನಿಂಗ್ ಬೀಚ್ ಹೋಗಿ ಬರುವ ಅಂತ ರೆಡಿ ಆದರು ಅಷ್ಟು ಜನ. ಗೋಕರ್ಣ ಬಂದು ಬೀಚ್ ಹೋಗಿದ್ರೆ ಹೆಂಗೆ ಅಲ್ಲ. ಹಾಪಿ ಕತ್ತು, ಸೊಳ್ಳೆ ಕತ್ತು, ಸೊಳ್ಳೆ ಕತ್ತು ಮಗ. ನೀ ಫೋನ್ ಗುಂಗಲಿದ್ದೆ, ಹಂಗ ನಿಂಗೆ ಕಚ್ಚು ದೂತಲ್ಲ. ಒಳಗೆ ಹೊಕ್ಕೊಂಡಿತ್ತದು. ಕುನ್ನಿ ಶಂಕುನ್ನಿ ಮಗಳ, ಸೊಳ್ಳೆ ಕತ್ತು ನಿಂಗೆ. ಹೌದೇನೆ ಸೊಳ್ಳೆ ಕತ್ತು. ಬೇಡ ಬೇಡ ಚೆನ್ನಾಗಿದೆ ಅಣ್ಣ. ಬೀಚಿಗೆ
ಒಂದು 5:30 ಹಂಗೆ ರೀಚ್ ಆದ್ರು ನಾವು ಬೀಚ್ಗೆ. ಮಧ್ಯಾಹ್ನ ನನ್ನ ಮಗಳು ಮಲಗಲಿಲ್ಲಾಗಿತ್ತು, ಡೈಲಿ ಮಲಗ್ತಿತ್ತದು. ಇಲ್ಲಿ ಬಂದ್ರಲ್ಲ ಆಟ ಆಡ್ಕೊಂತ ಉಳಿತು, ನಿದ್ರೆನೇ ಮಾಡಲಿಲ್ಲ. ಇಲ್ಲಿ ಬೀಚ್ ಬಂದ್ಬಿಟ್ಟುವರೆಗೆ ಅದಕ್ಕೆ ನಿದ್ರೆ ಬಂದು ಹೋಗ್ಬಿಡ್ತು. ಲಾಂಗ್ ಬೇಡ, ಗಾಳಿಗೆ ನಿಂಗೆ ಮತ್ತೆ ಥಂಡಿ ಆಗ್ತದ. ಅವಳು ನಿದ್ರೆ ಬಂದಿದ್ದಕ್ಕೆ ಅಲ್ಲೇ ಕುತ್ಕೊಂಡ್ರು, ಜಾಸ್ತಿ ಓಡಾಡಲಿಲ್ಲ. ಹಾಗೆ ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಹತ್ತತ್ರ 7 ಗಂಟೆ ಆಯಿತು. ಸ್ವಲ್ಪ ಕತ್ಲೆ ಆಗ್ತಿದ್ದಂಗೆ ಏನಾದರೂ ತಿಂದ್ಬಿಟ್ಟು ಹೋಗುವ ಹೇಳಿ ಗೋಬಿ ತಿನ್ನೋಕೆ ಬಂದರು. ವೇದಾಂತ್ ಅಂದರೆ ಫ್ರೆಂಡ್ ಮಗ ಅವ್ರ ಅಜ್ಜಿ ಜೊತೆ ಮನೆಗೆ ಹೋದ. ನಾನು ನನ್ನ ಫ್ರೆಂಡು ನನ್ನ ಮಗಳು ಅಷ್ಟೇ ಜನ ಇದ್ದರು. ಸೊ ತಿಂದೆಲ್ಲ ಆದಮೇಲೆ ಸ್ವಲ್ಪ ಮಾರ್ಕೆಟ್ ಓಡಾಡುವ, ಏನಾದರೂ ತಗೊಳ್ಳೋದಿದ್ರೆ ನೋಡುವ ಅಂತ ಮಾರ್ಕೆಟ್ ಸೈಡ್ ಬಂದರು. ಇಂಥದ್ದೇ ತಗೊಳ್ಬೇಕು ಹೇಳಿಲ್ಲ, ಅದೆಂಥದ್ದು ನೋಡಿದ್ಮೇಲೆ ತಗೊಳ್ಬೇಕು ಅನ್ಸಿದ್ರೆ ತಗೊಳ್ಳುವ ಹೇಳಿ ಹೋದರು. ಲೇಡೀಸಿಗೆ ಕೇಳಬೇಕಾ, ಫ್ಯಾನ್ಸಿ ಸ್ಟೋರ್ಗೆ ಹೋದರೆ ತಗೊಳ್ಳೋದು, ಇಲ್ಲಿದ್ರು ತಗೊಳ್ಳೋದು ಸೃಷ್ಟಿ ಆಗ್ತದೆ ತಾನಾಗೆ. ಅದಕ್ಕೆ ಫ್ಯಾನ್ಸಿ ಸ್ಟೋರ್ಗೆ ಹೋದ್ವಿ. ಎಂತದ ಬಂದೆ ಇಲ್ಲಿ ನೋಡು ಹಾಕ್ಬೇಕು. ಲೇಡೀಸಿಗೆ ಏನೇನು ಬೇಕೋ ಎಲ್ಲನೂ ಇತ್ತು. ಗಿಫ್ಟ್ ಐಟಮ್ಮು, ಕ್ಲಿಪ್ಸಿಂದ ಹಿಡಿದು ಪ್ರತಿಯೊಂದು ಇತ್ತಲ್ಲಿ. ಇದು ವುಡ್ಡಿಂದೆಲ್ಲ ತುಂಬ ಚೆಂದ ಇತ್ತು. ಶೋಕೇಸಲ್ಲೆಲ್ಲ ಇಡುವಂಥ ಐಟಮ್ಸ್ ಅಂತೂ ಮಸ್ತ್ ಮಸ್ತ್ ಇತ್ತು. ಸುಮಾರೆಲ್ಲ ನೋಡಿದ್ರು. ನನಗೆ ವುಡ್ದು ಕೋಮ್ ಬೇಕಿತ್ತು, ಒಂಚೂರು ಕ್ಲಿಪ್ಸು, ಇಯರಿಂಗ್ಸ್ ಎಲ್ಲ ಬೇಕಿತ್ತು. ಅದೆಲ್ಲ ತಗೊಂಡೆ. ಸಿಹಿಯಾಗಿ ಆಟದ ಸಾಮಾನು ಒಂದಿಷ್ಟು ತಗೊಂಡೆ. ಹಾಲು ಬಾಟ್ಲಿ ಇದು ಇಲ್ಲೂ ಇಂತ ಅದು ಮ್ಯಾಲ ಕೈ ಮುಟ್ಟು ನೋಡು, ಇದು ಇಚ್ಚೆಗಂದು ಎಂಥದೇನದು, ಎಂಥದೇನಲ್ಲ. ಹೊರಗಡೆಯಿಂದ ಬರಬೇಕಾದ್ರೆ ಏನು ತಗೊಳ್ಳೋ ಐಡಿಯಾನೇ ಇಲ್ಲ. ಇಲ್ಲಿ ಬಂದಮೇಲೆ ಎಲ್ಲದೂ ಬೇಕು ಬೇಕು ಅನಿಸ್ತಿತ್ತು. ಸಿಹಿನ ಎತ್ಕೊಂಡು ಸಾಕಾಯಿತು ಹೇಳಿ ಕೆಳಗಡೆ ಇಳಿಸ್ದೆ. ಒಂದೊಂದೇ ಐಟಮ್ ತೆಗೆದು ನನ್ನ ಕೈಲಿ ಕೊಡ್ತಾ ಇತ್ತು. ಫ್ಲವರ್ ಪಾಟ್, ಫ್ಲವರ್ ಶೋ ಎಂಥದ್ದು ನೋಡು ಆನ್ ಮಾಡಿದೆ. ಹಾಂ ಇದು ನೋಡು, ಇದು ನೋಡು, ಕಾಯಿನ್ ಬಾಕ್ಸ್ ಅಬಾಕಸ್ ಅಲ್ವೇ, ಕಾಯಿನ್ ಬಾಕ್ಸ್ ಅದು ಬೇಡ. ಹಾಂ ಇದು ಚಂದ. ನೀರು ಬಾಟ್ಲಿ ಕೆಳಗಿಟ್ಟದೆ. ಹಾಂ ಈ ಬ್ಯಾಗ್ ಯಾಕೋ ಇಷ್ಟ ಆಯಿತು. ಕೇಳುವ ಅಂತ ಕೇಳಿದ್ರು ಪ್ರೈಸು, ಯಾಕೋ ಓವರ್ ಪ್ರೈಸ್ ಅನ್ನಿಸ್ತು. ಅದಕ್ಕೆ ಸುಮ್ಮನೆ ಬಿಟ್ಟೆ. ಯುನೀಕ್ ಆಗಿರೋಂಥ ಬ್ಯಾಗ್ಸ್ ಎಲ್ಲ ಕಲೆಕ್ಷನ್ ರಾಶಿ ಇದೆ ಇವ್ರ ಹತ್ರ. ಗೋಕರ್ಣ ಮೇನ್ ಬೀಚಿಂದ ಹತ್ತಿರ ಇವ್ರ ಶಾಪು. ಅದಕ್ಕೋಸ್ಕರ ಅನಿಸ್ತದೆ ಎಲ್ಲ ರೇಟೆಲ್ಲ ರಾಶಿ ಹೆಚ್ಚು ಅನ್ನಿಸ್ತು ನನಗೆ. ಅಲ್ಲೇ ಇಡು ಮಗ, ಅಲ್ಲೇ ಇಡು, ಬಾ ಅಲ್ಲೇ ಹೊರಸ್ತೆ ಹೊತ್ತ ಹೋದೆ, ಬಾ ಹೊತ್ತಕಲ್, ಬಾ 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 ಹೋಗುವ, ಬಾ ಬಾ ಮಗ, ಬಾ. ಇಷ್ಟು ಸಣ್ಣ ಏಜಲ್ಲಿ ಎಷ್ಟು ಆಟದ ಸಾಮಾನು ತಗೊಂಡ್ರು ಅಷ್ಟೇ. ಮನೆಗೆ ಹೋಗೋರಿಗೆ ಕೆಲವೊಂದು ಇರೋದೇ ಇಲ್ಲ. 1-2 ದಿನ ಅಷ್ಟೇ ತಗೊಂಡು ಎಲ್ಲ ಬಿಸಾಕ್ಬಿಡ್ತಾರೆ. ಅದಕ್ಕೆ ರಾಶಿ ಅಂತ ತೆಗಿಸ್ಕೊಡ್ಲಿಲ್ಲ. ಅದಕ್ಕೆ ಆಟ ಆಡೋದೇನೋ ಒಂದು ತಗೊಂಡು ಮಗಳೇ ಅಂದರೆ ಬರೋಕ್ಕೆ ರೆಡಿ ಇಲ್ಲ. ಒಂದೊಂದೇ ಆಟ ಸಾಮಾನು ತೆಕ್ಕೊಂಡು ಅಲ್ಲೇ ನಿಂತ್ಕೊಂಡಿತ್ತು. ಅಂತೂ ಸುಮಾರು 9 ಗಂಟೆ ಹತ್ತತ್ರ ಆಯಿತು ಎಲ್ಲ ಮುಗಿಸ್ಕೊಂಡು ಹೋಗೋಕ್ಕೆ. ಸ್ಪೆಕ್ಟ್ ಒಂದು ನೋಡಬೇಕು ಅಂತಿದ್ದೆ ಸುಮ್ಮನೆ. ಮತ್ತೆ ಬೇಡ ಅಂತಂದ್ರೆ ಬಾ, ಈಗ ಹೋಗ್ಕೊಂಡು ಬರ್ಬಿಡಾಯ್ತು, ಬೇಡ ಸ್ಪೆಕ್ಟ್ಸಲ್ಲಿ ನೋಡುವಲ್ಲ, ಇಲ್ಲಿ ನೋಡುವ, ಅಲ್ಲಿ ಯಾವಾಗ ನೋಡುವ, ಇಲ್ಲ. ಈ ಸ್ಪೆಕ್ಟ್ ನೋಡಿ ಎಷ್ಟು ಚಂದ ಅದೇ. ಬರೀ 100 ರೂಪೀಸ್ ಅಷ್ಟೇ. ಅಂತೂ ಇಂತೂ ಮನೆಗೆ ಹೊರಡೋಕ್ಕೆ 9:30 ಆಗೇ ಹೋಯ್ತು. ಸಾಕಾಯ್ತು. ಹಾಂ
ಬಂದು ಜಸ್ಟು ಫ್ರೆಶಪ್ ಆಗಿ ಊಟ ಮಾಡಿ ಮಲಗೋಕೆ ನಮಗೆ ಪಕ್ಕ 1 ಅಥವಾ 2 ಗಂಟೆ ಆಗ್ತದೆ. ಸುದ್ದಿ ಎಲ್ಲ ಹೇಳಿ ಮಲ್ಕೊಳ್ಳೋಕೆ ಅಷ್ಟೊತ್ತಾಗೇ ಆಗ್ತದೆ. ಹಾಗೆ ನಾನು ಈ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡಿದೆ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಟಾಟಾ ಬಾಯ್, ಟೇಕ್ ಕೇರ್.